ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಿಮ್ಮ ಬುದ್ಧಿಶಕ್ತಿಯನ್ನು ಪರೀಕ್ಷಿಸುವ ಕನ್ನಡ ಒಗಟುಗಳು ಭಾಗ 32 ತಂದಿದ್ದೇವೆ. ಈ ವಿಡಿಯೋದಲ್ಲಿ ಹೊಸ ಕುತೂಹಲಕಾರಿ ಮತ್ತು ತಲೆಕೆಡಿಸುವ ಒಗಟುಗಳಿವೆ. ಪ್ರತಿಯೊಂದು ಒಗಟನ್ನು ಗಮನದಿಂದ ಕೇಳಿ ಉತ್ತರವನ್ನು ಕಾಮೆಂಟ್ನಲ್ಲಿ ಬರೆಯಲು ಮಾತ್ರ ಮರಿಬೇಡಿ. ವಿಡಿಯೋ ಆರಂಭಿಸುವ ಮೊದಲು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಒತ್ತಿ. ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಕನ್ನಡ ಒಗಟುಗಳು ಭಾಗ 32 ಆರಂಭಿಸೋಣ. ಸಿದ್ಧವೇ? ಮೊದಲನೇ ಒಗಟು ಇಲ್ಲಿದೆ. ಮೊದಲನೇ ಒಗಟು: ಹಸಿರು ಮೈ ಹಳದಿ ಮೈ ಪೇಟೆಯಲ್ಲಿ ಕುಳಿತು ಎಲ್ಲರನ್ನು ಕರೆಯುತ್ತೆ. ಏನಿರ್ಬೋದು? ಉತ್ತರ ಗೆಸ್ ಮಾಡಿ ಸ್ನೇಹಿತರೆ. 10 ಸೆಕೆಂಡ್ಸ್ ಟೈಮ್ ಇರುತ್ತೆ. ಉತ್ತರ ಗೊತ್ತಿದ್ದಲ್ಲಿ ಕಾಮೆಂಟಲ್ಲಿ ತಿಳಿಸಬಹುದು. ಉತ್ತರ ಮಾವು. ಎರಡನೇ ಒಗಟು: ಕಿರೀಟ ಉಂಟು ರಾಜನಲ್ಲ, ಗಡ್ಡ ಉಂಟು ಮನುಷ್ಯನಲ್ಲ. ಏನಿರಬಹುದು? ಉತ್ತರ ಗೆಸ್ ಮಾಡಿ. ತುಂಬ ಈಸಿ ಇದೆ ಅನಿಸುತ್ತೆ. ಉತ್ತರ ಗೆಸ್ ಮಾಡಿ, ಗೊತ್ತಿದ್ದಲ್ಲಿ ಕಾಮೆಂಟ್ನಲ್ಲಿ ಬರೀರಿ. ಉತ್ತರ ಹುಂಜ. ಮೂರನೇ ಒಗಟು: ಒಂದೇ ಬಾಯಿ ಸಾವಿರಾರು ಧ್ವನಿ, ಯಾರ ಧ್ವನಿ ಬೇಕಾದರೂ ನಾನು ಕೊಡ್ತೀನಿ. ಏನಿರ್ಬೋದು? ಉತ್ತರ ಗೆಸ್ ಮಾಡಿ, ಗೊತ್ತಿದ್ದಲ್ಲಿ ಕಾಮೆಂಟ್ನಲ್ಲಿ ಬರೀರಿ. ಉತ್ತರ ರೇಡಿಯೋ. ಒಗಟು 4: ಅಕ್ಕನ ಮನೆಗೆ ತಂಗಿ ಹೋಗ್ತಾಳೆ, ಆದರೆ ತಂಗಿ ಮನೆಗೆ ಅಕ್ಕ ಹೋಗಲ್ಲ. ಏನಿರಬಹುದು? ಉತ್ತರ ಉತ್ತರ ಸೇರು ಪಾವು. ಐದನೇ ಒಗಟು: ಮಣ್ಣಲ್ಲಿ ಚಿನ್ನದ ಬೇರು. ಏನಿರ್ಬೋದು? ಉತ್ತರ ಗೊತ್ತಿದ್ದಲ್ಲಿ ಕಾಮೆಂಟ್ನಲ್ಲಿ ಬರೀರಿ ಸ್ನೇಹಿತರೆ. ಮಣ್ಣಲ್ಲಿ ಚಿನ್ನದ ಬೇರು. ಉತ್ತರ ಅರಿಶಿಣದ ಕೊಂಬು. ಇಂದಿನ ಕನ್ನಡ ಒಗಟುಗಳು ಭಾಗ 32 ಇಲ್ಲಿಗೆ ಮುಗಿಯಿತು. ನಿಮಗೆ ಇಂದಿನ ಒಗಟುಗಳಲ್ಲಿ ಯಾವುದು ಹೆಚ್ಚು ಇಷ್ಟ ಆಯಿತು, ಅದರ ಉತ್ತರವನ್ನು ನೀವು ಎಷ್ಟು ಸರಿಯಾಗಿ ಹೇಳಿದ್ರಿ ಅನ್ನೋದನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಒತ್ತಿ. ಆಗ ನಮ್ಮ ಮುಂದಿನ ಒಗಟುಗಳ ವಿಡಿಯೋಗಳನ್ನ ಮೊದಲು ನೋಡಬಹುದು. ಮುಂದಿನ ಭಾಗದಲ್ಲಿ ಇನ್ನಷ್ಟು ಹೊಸದು, ಮೋಜಿನ ಮತ್ತು ತಲೆಕೆಡಿಸುವ ಕನ್ನಡ ಒಗಟುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಮತ್ತೆ ಸಿಗೋಣ. ನಮಸ್ಕಾರ.